ನೋಡಿ ಗುರುವೆ, ಈ ಗಾಡಿಯಲ್ಲಿ ಮಾತ್ರ ಓರಿಗಳು ಮಾತ್ರ ಎಲ್ಲಿಂದ ಎಲ್ಲಿ ನೋಡಿದ್ರು ಕಾಣಿಸ್ತವೆ. ಎಲ್ಲ ಫುಲ್ಲು ಗುರುವೆ. ನೋಡಿ ಯಾವ ಥರ ಇದೆ ನೀವು ಹೇಳಿ. ಓರಿಗಳು ಮಾತ್ರ ಎರಡು ಕಣ್ಣು ಸಾಲದು ನೋಡೋದಕ್ಕೆ. ಎಲ್ಲ ಕಡೆಯಿಂದನೂ ಬಂದಿದ್ದಾರೆ, ಜನರು ನೋಡ್ತಾ ಇದ್ದಾರೆ. ಮತ್ತು ಈ ಸರಿ ಎಲ್ಲ ಕಡೆ ತುಂಬ ಇದೆ ಓರಿಗಳು, ಎರಡು ಕಣ್ಣು ಸಾಲದು ನೋಡಲಿಕ್ಕೆ. ನೋಡಿ ಯಾವ್ಯಾವ ಥರ ಇದೆ ಅಂತ ನೀವು ಹೇಳಿ. ಮತ್ತು ಇದೇ ಥರನೇ ಬನ್ನಿ, ಹಾಗೆ ಕೆಳಗಡೆ ತೋರಿಸ್ತೀನಿ ನಿಮಗೆ. ಇನ್ನೊಂದೇನಂತಂದರೆ, ಇವತ್ತು ಭಾನುವಾರ ಆಗಿರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಬರ್ತದೆ. ಮತ್ತು ಇದೇ ಥರನೇ ಓರಿಗಳು ಬರ್ತಾ ಇರ್ತವೆ, ಕೊಂಡ್ಕೊತಾ ಇರ್ತಾರೆ, ತಗೊತಾ ಇರ್ತಾರೆ, ಹಂಗೆ ಮಾರ್ತಾನೂ ಇರ್ತಾರೆ. ಮಾರೋದು ಒಂದು ಕಡೆ ಆದರೆ ತೊಗೊಳೋದು ಇನ್ನೊಂದು ಕಡೆ ತೊಗೊಂಡು ಎಲ್ಲ ಮಾರ್ಕೊಂಡು ಹೋಗ್ತಾ ಇರ್ತಾರೆ. ವ್ಯಾಪಾರಸ್ಥರು ಬರ್ತಾರೆ. ಯಜಮಾನ್ರೆ, ಯಾವ ಊರು ನಿಮ್ಮದು? ನಮ್ಮ ಬಳ್ಳಾರಿ. ಬಳ್ಳಾರಿ. ಈ ಸರಿ ಜೊತೆ ತೊಗೊಂಡಿದ್ದೀರಿ ಓರಿಗಳು? 2 ಜೊತೆ ತಗೊಂಡಿದ್ದೀರಾ? ಏನು ಪರವಾಗಿಲ್ವಾ ರೇಟು? ಭಾರಿ ದುಬಾರಿ ಅದಾವ್ರಿ. ಭಾರಿ ದುಬಾರಿ ಆಗವ. ಏನಕ್ಕೆ ದುಬಾರಿ ಆಗ್ತದವ? ದುಬಾರಿ ಆಗ್ತಾ ಇದಾವ. ಯಾಕೆ ಯಜಮಾನ್ರ, ಪರವಾಗಿಲ್ವಾ ಈ ಸರಿ ಜಾತ್ರೆ? ದುಬಾರಿ. ಬಳ್ಳಾರಿಯಿಂದ ಬಂದಿದ್ದೀರಾ? ಮತ್ತೆ ಓದ್ತಾ ಬರ್ತಾ ಹೆಚ್ಚು ಖರ್ಚಾಗ್ಬೋದು ನಿಮ್ಗೆ? 10,000 ಬರ್ತೈತ್ರಿ. 10,000 ಬರ್ತದೆ. ಓರಿಗಳೆಲ್ಲ ಸಾಕ್ಸ್ಬೇಕಂದ್ರೆ ನಿಮ್ಮ ಹೆಸರು ಏನಂದ್ರೆ? ತುಂಬ ಸಂತೋಷ ಆಗುತ್ತೆ. ನಮ್ಮ ಘಾಟಿ ಜಾತ್ರೆಗೆ ಬಂದಿದ್ದೀರಾ? ವಿಜಯನಗರ ಜಿಲ್ಲಾ. ತುಂಬ ಸಂತೋಷ, ತುಂಬ ಧನ್ಯವಾದಗಳು. ನೋಡಿ, ಇದೇ ಥರ ರೈತರು ಮೂಲಮೂಲೆಯಿಂದ ಬಂದು ವ್ಯಾಪಾರ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ. ಬನ್ನಿ, ಹಾಗೆ ನೋಡ್ಕೊಂಡು ಹೋಗೋಣ. ಏನು ಬರ್ರಿ ಸಾ, ಹಲೋ ಬರ್ರಿ ಯೂಟ್ಯೂಬರ್ ಸಾ. ನಮಸ್ಕಾರ ಅಣ್ಣ. ಯಾವೂರಿಂದ ಬಂದಿದ್ದೀರಿ ನೀವು? ನಾವು ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ ತಾಲೂಕು, ತೂಪ್ಗೆರೆ ಹೋಬಳಿ, ದೊಡ್ಡತಿಮ್ನಹಳ್ಳಿ. ದೊಡ್ಡ ತಿಮ್ಳವರು. ಮೊನ್ನೆ ಹಳ್ಳಿಕರ್ ಫ್ಯಾಷನ್ ಶೋ ನಡೀತು. ನಮ್ಮ ದೇವಸ್ಥಾನದ ಹತ್ರನೇ ನಡೆದಿದ್ದು. ಹೇಗ ಅನಿಸ್ತು ನಿಮ್ಗೆ? ಚೆನ್ನಾಗಾಯ್ತು, ಪರವಾಗಿಲ್ಲ. ಮತ್ತೆ ಇನ್ನೊಂದು, ಈ ಜಾತ್ರೆಗೆ ಬಂದಿದ್ದೀರಲ್ಲ, ಏನಾದ್ರು ಊರಿಗೆ ಕೊಡ್ಬೇಕಂತ ಬಂದಿದ್ದೀರಾ? ತಗೊಂಡಕ್ಕೆ ಬಂದಿರೋದು. ನಾವು ಮನೆ ಹತ್ರ ಮಾರಿದೀವಿ, ಇವಾಗ ಪರ್ಚೇಸ್ ಮಾಡಕ್ ಇಲ್ಲಿ ಓಡಾಡ್ತಾ ಇದ್ವಿ. ಅಣ್ಣ, ಎಷ್ಟಲ್ಲಿ ತಗೋಬೇಕು ಅನ್ಕೊಂಡಿದ್ದೀರಾ? ನಾವು 1.5 ಗಂಟೆ ಹಾಕ್ತಿವಿ. ಪರವಾಗಿಲ್ಲ ಈ ಜಾತ್ರೆ? ಪರವಾಗಿಲ್ಲ. ನಾವು ಹತ್ರದವ್ರು, ಲೋಕಲ್ ಅವರು, ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಇದೇ ತರಾನೇ ಬರ್ತಾ ಇರ್ತೀರಾ. ಈ ಸರಿ ಜಾತ್ರೆ ಬಗ್ಗೆ ಒಂದೆರಡು ಮಾತು ಮಾತಾಡಿ. ಈ ಸಲ ದನಗಳು ತುಂಬಾ ಸೇರಿದೆ. ದೇವಸ್ಥಾನದ ವತಿಯಿಂದ ಊಟ ವ್ಯವಸ್ಥೆ ಇದೆ, ನೀರು, ಅವ್ರ ಮೇವು ಉಚಿತವಾಗಿ ಅಂಬರೀಶ್ ಅವರು ಅದೆಲ್ಲ ಮಾಡ್ತಾ ಇದಾರೆ. ಬೇರೆ ಕಡೆಯಿಂದ ಬಂದಿರೋರು ಸ್ಟೇಟ್ ಬಿಟ್ ಸ್ಟೇಟ್ ಎಲ್ಲ ಇದಾರಲ್ಲ, ಎಲ್ಲರಿಗೂ ಒಂಥರ ಅನುಕೂಲ ಆಗಿದೆ. ಪರವಾಗಿಲ್ಲ. ಈ ಸಲ ಜಾತ್ರೆನು ಬೇಜಾನ್ ದನ ಬೆರ್ತಿದ್ದಾವೆ. ತುಂಬಾ ಸಂತೋಷ ಆಗುತ್ತೆ. ನಮ್ ಘಾಟಿ ಜಾತ್ರೆ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕೆಲವು ಶ್ರಮಿಸ್ತಾ ಇದೀವಿ ಅಲ್ವಾ, ಅದು ನಮ್ಗೆ ತುಂಬಾ ಹೆಮ್ಮೆ. ನಮ್ ಘಾಟಿ ಜಾತ್ರೆ ಒಂದು ಇತಿಹಾಸ ಪ್ರಸಿದ್ಧ ದೇವಾಲಯ. ಮತ್ತೆ ಜಾತ್ರೆನೂ ಅಷ್ಟೇ. ಮತ್ತೆ ಬಹು ಪುರಾತನವಾದ ಜಾತ್ರೆ, ಗಂಡು ಜಾತ್ರೆ, ವರ್ಷದ ಮೊದಲನೇ ಜಾತ್ರೆ ಅಲ್ವಾ. ತುಂಬಾ ಸಂತೋಷ ಅನ್ಸುತ್ತೆ. ಮತ್ತೆ ಇದೇ ತರ ಪ್ರತಿಯೊಂದು ಜಾತ್ರೆಗಳಲ್ಲೂ ಇದೇ ತರ ಸೌಲಭ್ಯ ಸಿಗಲ್ಲ. ನೀವು ಒಂದೆರಡು ಮಾತು ಮಾತಾಡಿ ಅದ್ರ ಬಗ್ಗೆ. ಇಲ್ಲಿ ದನ ತೆಗಿಯೋದಕ್ಕೆ ಆಗ್ಬೋದು, ಮಾರಾಟಕ್ಕೆ ವಹಿವಾಟುಗಳು ಎಲ್ಲಾನು ಚೆನ್ನಾಗಿದೆ. ಫೆಸಿಲಿಟೀಸು, ಏನ್ ಸೌಕರ್ಯಗಳು ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರಿಂದ ಇದು ನಮ್ ಕರ್ನಾಟಕದಲ್ಲೇ ದೊಡ್ಡ ಗಂಡು ಜಾತ್ರೆನೇ ಅಂತ ಹೇಳ್ಬೋದು, ನಮ್ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ. ಅಣ್ಣ, ನಿಮ್ಮ ಹೆಸರು ತಿಳಿಸ್ಲಿ ನನಗೆ. ಗಂಗಾಧರ DM ಅಂತ. ತುಂಬಾ ಸಂತೋಷ ಅಣ್ಣ, ತುಂಬಾ ಧನ್ಯವಾದಗಳು. ಹಾಗೆ ಜಾತ್ರೆ ಸುತ್ತಾಡ್ಕೊಂಡು ನಿಮ್ಗೆ ಯಾವ ಓರಿಗಳು ಬೇಕು ಅವು ತಗೊಂಡೋಗಿ. ಸರಿ. ನೋಡಿ, ಕರುಗಳು ಎಲ್ಲ ಹಾಲು ಕರುಗಳು ಇವು ಮಾತ್ರ ಸೂಪರ್ ಆಗಿದೆ ಗುರು. ಒಂದೊಂದು ಥರ ಇದ್ದಾವೆ. ಕಣ್ ತುಂಬಿಸ್ಕೊಳಕ್ಕೆ ಇವತ್ತು ಭಾನುವಾರ ಎಲ್ಲ ಕಡೆಯಿಂದನೂ ಬರ್ತಾ ಇರ್ತಾರೆ. ಹಾಗೆ ನೋಡ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ಯಾವ ಥರ ಕರುಗಳು ಬಂದವೆ ನೋಡಿ, ಎಲ್ಲ ಥರದ ಕರುಗಳು ಇದಾವೆ ಗುರು. ನಿಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಬಂದು ತಗೊಂಡೋಗಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ, ಯಾವರಿಂದ ಬಂದಿರಿ ನೀವು? ಪಾಂಡವಪುರ ಜಿಲ್ಲೆ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ, ತಾಳ್ತಾಸ್ನ ಗ್ರಾಮ. ಅಣ್ಣ, ಎಷ್ಟು ಜೊತೆ ಕಟ್ಟಿದ್ದೀರಿ ಈ ಸರಿ? 5 ಜೊತೆ ಸರ್. ನಿಮ್ಮ ಹೆಸರು ಹೇಳಿಲ್ಲ ನಮಗೆ. ವೆಂಕಟೇಶ ಅಣ್ಣ. ಏನು ಈ ಸರಿ ನಿಮ್ಮ ಭಾಗದಿಂದ ಜಾಸ್ತಿ ಜನ ಬಂದಾರೆ? ಹೌದು ಸರ್. ಕೊಳ್ಳೋರು ಬಂದಾರ, ತಗೊಳ್ಳೋರು ಬಂದಾರ, ಮಾರೋರು ಬಂದಾರ. ಆಯ್ತಾ ಅಣ್ಣ, ಇವು ಎಷ್ಟೆಲ್ಲ ಆಗೋಣ? 6 ಸರ್. 6 ಏನು ಹೇಳ್ತೀರಣ್ಣ ರೇಟು? 165 ಹೇಳ್ತಾ ಇದೀವಿ. 165. ಏನಾದ್ರು ಬಂದಿರೋ ವ್ಯಾಪಾರಕ್ಕ? ಬಂದಿದ್ರು ಸರ್. ಪರವಾಗಿಲ್ವಾ ವ್ಯಾಪಾರ? ಪರವಾಗಿಲ್ಲ ವ್ಯಾಪಾರ. ಪರವಾಗಿಲ್ಲ. ಹಂಗ ನಡೀತಾ. ಎಷ್ಟು ಜೊತೆ ಮಾರಿದ್ದೀರಾ ಇಷ್ಟೊತ್ತಿಗೆ? ನಾವು 4 ಜೊತೆ ಮಾರಿದೀವಿ, ಇನ್ನೊಂದು ಜೊತೆ ಅವೆ. ಇನ್ನೊಂದು ಜೊತೆ ಅವೆ. ಬನ್ನಿ, ಹಾಗೆ ತೋರಿಸ್ ಬನ್ನಿ ನಿಮ್ಮ ವರಿಗಳು. ಬನ್ನಿ ಸರ್. ಅಣ್ಣ, ಇವೇನು ಹೇಳ್ತೀರಾ? ಇವೆಷ್ಟಾಗವೆ? ಏನು ಹೇಳ್ತೀರಾ ರೇಟ್? ಇಲ್ಲಿ ಮತ್ತೆ ಓರಿಗಳು ಮಾತ್ರ ಕಣ್ಣು ಸಾಲುಗಳು, ಎರಡೆರಡು ಕಣ್ಣಲ್ಲಿ ನೋಡ್ಬೇಕು. ಅಣ್ಣ, ಇವೇನು ಕರುಗಳ ಇವು? ಕರುಗಳು ಸಾಹೇಬು. ಅಣ್ಣ, ಏನು ಹೇಳ್ತೀರಾ ರೇಟ್ ಇವು?
1.5 ಹೇಳ್ತಾ ಇದೀವಿ ಸರ್. 1.5 ಹೇಳ್ತಾ ಇದ್ರಿ, ಇನ್ನೂ ಅಲ್ಲಾಕಿಲ್ಲಲ್ಲ? ಇನ್ನೂ ಅಲ್ಲಾಗಿಲ್ಲ. ಮತ್ತೆ ಅಷ್ಟೇನಾ ಇನ್ನೂ ಇದಾವ? ಇನ್ನೂ ಅವೇ ಸರ್. ಇಲ್ಲೇ ಇಲ್ಲೊಂದ್ ಜೊತೆ ಅವೆ, ಅಲ್ಲೊಂದ್ ಜೊತೆ ಅವೆ. ಬನ್ನಿ ತೋರ್ಸ್ ಬನ್ನಿ ಹಾಗೆ. ಗಣೇಶಣ್ಣ ಬನ್ನಿ. ಈ ಘಾಟಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೀವು? ನಾವು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದೀವಿ. ಎಷ್ಟು ಹೇಳ್ತೀರಿ ಇವ್ ರೇಟು? 95 ಹೇಳ್ತಾ ಇದೀವಿ ಸರ್. ಎಷ್ಟೆಲ್ಲ ಆಗವೆ ಇವು ಇನ್ನೂ ಅಲ್ಲಾಗಿಲ್ಲ ಸರ್. ಇವು ಇನ್ನೂ ಅಲ್ಲಾಗಿಲ್ವಾ? ಇನ್ನು ಅಲ್ಲಾಗಿಲ್ಲ. ಮತ್ತೆ ಒಳ್ಳೆ ಒಳ್ಳೆ ರೂಪಾಯಿ ಬಣ್ಣ ಇದ್ದಂಗವೆ. ರೂಪಾಯಿ ಬಣ್ಣ ಸಹ ಒಳ್ಳೆ ಬಣ್ಣ. ಮತ್ತೆ ಇವಣ್ಣ? ಇವು ಸಹ 4 ಹಲ್ಲು 2 ಹಲ್ಲು. 4 ಹಲ್ಲು 2 ಹಲ್ಲು. ಏನ್ ಹೇಳ್ತೀರಾ ರೇಟು? 1.5 ಹೇಳ್ತಾ ಇದೀವಿ ಸರ್. 1.5 ಹೇಳ್ತಾ ಇದೀರಾ? ಹೌದು. ಏನ್ ಬೆಳಗ್ಗೆಯಿಂದ ಎಷ್ಟು ಜೊತೆ ಮಾರಿದ್ರಿ ಈ ಜಾತ್ರೆಗೆ ಇವತ್ತು? ಬೆಳಗ್ಗೆಯಿಂದ ಇವತ್ತು ಒಂದೇ ಜೊತೆ ಸಹ ಮಾರಿದ್ವಿ. ಒಂದೇ ಜೊತೆ ಎಷ್ಟು ಕೊಟ್ರೆ? 1.60 ಕೊಟ್ಟಿದೀವಿ ಸರ್. 1.60 ಕೊಟ್ಟಿದ್ದೀರಾ, ತುಂಬಾ ಸಂತೋಷ ಆಗುತ್ತೆ. ಹೌದು ಸರ್. ನಮ್ ಜಾತ್ರೆಯಲ್ಲಿ ಹೇಗೆ ಅನ್ಸುತ್ತೆ ನಿಮ್ಗೆ? ಏನೋ ಪರವಾಗಿಲ್ಲ ಸರ್, ವರ್ಷ ಬರ್ತೀವಲ್ಲ. ಈ ಸರಿ ಸುಂಕ ಇಲ್ಲ? ಸುಂಕ ಏನಿಲ್ಲ ಸರ್ ವರ್ಷ. ಹೇಗೆ ಅನ್ಸುತ್ತೆ ನಿಮ್ಗೆ? ಏನ್ ಪರವಾಗಿಲ್ಲ, ಸುಂಕ ಇಲ್ದೆ ಹಿಂಗ್ ಮಾಡಿದ್ರೆ ನಮ್ಗೂ ಬರೋಕೆ ಹೋಗಕ್ಕೆಲ್ಲ ಅನುಕೂಲ. ತುಂಬಾ ಸಂತೋಷ ಅನ್ಸುತ್ತೆ. ತುಂಬಾ ಸಂತೋಷ ಅನ್ಸುತ್ತೆ. ಇದೇ ತರ ನಮ್ ಜಾತ್ರೆಗೆ ಬರ್ತಾ ಇರಿ. ಹೌದು ಸರ್. ತುಂಬಾ ಖುಷಿ ಆಗುತ್ತೆ. ಬರೋದ ನಾವು. ನೀವು ಓರಿಗಳು ಕಟ್ಟೋದ್ರಿಂದ ಎಷ್ಟು ಜನ ಬರ್ತಾರೆ? ನೋಡೋದಕ್ಕೆ ಜಾಸ್ತಿ ಜನ ಬರ್ತಾರೆ. ಹೌದು ಸರ್. ತಗೊಳ್ಳೋರು ಬರ್ತಾರೆ, ನೋಡೋದಕ್ಕೂ ಬರ್ತಾರೆ. ನೋಡಕ್ಕೂ ಬರ್ತಾರೆ. ಯಾವ ಊರಿಂದ ಬಂದಿದ್ದೀರಿ ಯಜಮಾನ್ರು ನೀವೇ? ಹೊಸಪೇಟೆಯಿಂದ. ಏನ್ ನೋಡಕ್ ಬಂದಿರಾ ಇಲ್ಲ ನೋಡಕ್ ಬಂದಿರಾ? ತಗೊಂಡ್ರ? ಇನ್ನು ನೋಡ್ತಾ ಇದ್ದೀರಿ? ಬೆಳಿಗ್ಗೆ ಬಂದಿದ್ದೀರಾ, ತುಂಬಾ ಸಂತೋಷ ಅನ್ಸದೆ. ಇದೇ ತರ ನಮ್ ಜಾತ್ರೆಗೆ ಬರ್ತಾ ಇರ್ತೀರಾ? ಹೇಗ ಅನ್ಸುತ್ತೆ ಈ ಸರಿ ಜಾತ್ರೆ? ಹೋದ್ ವರ್ಷಕ್ಕಿಂತ ಈ ಸರಿ ಜಾಸ್ತಿ ಹಸುಗಳು ಸೇರ್ಕೊಂಡ? ದೊಡ್ಡ ದನಗಳಿಲ್ಲ, ಎಲ್ಲ ಕರುಗಳು ಜಾಸ್ತಿ ಬಂದವೆ. ತುಂಬಾ ಧನ್ಯವಾದಗಳು ಎಲ್ರಿಗೂ. ಅಣ್ಣ ವೆಂಕಟೇಶ್ ಅಣ್ಣ, ತುಂಬಾ ಧನ್ಯವಾದಗಳು. ಧನ್ಯವಾದ ಬ್ರೋ. ಓರಿಗಳು ಕರುಗಳು ಈ ಸರಿ ಕರುಗಳೇ ಜಾಸ್ತಿ ಬಂದವೆ ಅಂತ ಹೇಳ್ತಾರೆ. ನೋಡ್ರಿ ಯಾವ ಥರ ಇದೆ ಅಂತ ಹೇಳ್ರಿ ನೀವು. ಒಳ್ಳೊಳ್ಳೆ ಬೋರಿಗಳು ಬಂದವೆ, ಒಳ್ಳೊಳ್ಳೆ ಕರುಗಳು ಬಂದವೆ. ಹಾಗೆ ನೋಡ್ತಾ ಇರಿ, ತೋರಿಸ್ತಾ ಇರ್ತೀನಿ ನಿಮಗೆ. ಮೂಲೆಯಿಂದನೂ ಬರ್ತಾರೆ ಜನ. ಯಜಮಾನ್ರುಗಳು ಆವಾಲಿಂದ ನೋಡ್ತಾವ್ರೆ. ಯಜಮಾನ್ರ ಏನಾದರೂ ಅಡ್ಜಸ್ಟ್ ಆಯ್ತಾ ಬೋರಿ? ತಗೊಂಡ್ರಾ? ಇನ್ನೂ ಇಲ್ಲ? ಇನ್ನೂ ಆಗಿಲ್ಲ? ಯಾವ ಊರಿಂದ ಬಂದಿದ್ದೀರಿ ನೀವು? ಕೊಪ್ಪಳದಿಂದ. ಏನು ಎಷ್ಟು ರೇಟಲ್ಲಿ ತಗೊಬೇಕು ಅನ್ಕೊಂಡಿದ್ದೀರಿ? ರೇಟ್ ಜಾಸ್ತಿ ಆಗವ? ರೇಟ್ ಜಾಸ್ತಿ ಐತಿ. ಸಣ್ಣ ಕರುಗಳು ಹೇಳ್ತಾರೆ 1.40. ಹಾಗಾಗಿ ನಾವ್ ಎಲ್ಲಿ ತಗೋಬೇಕ್ರಿ? ಏನ್ ಮಾಡಕ್ಕಾಗಲ್ಲ, ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲೇ ನೀವು ತಗೊಬೇಕು. ನಿಮ್ ರೇಟ್ಗೆ ಎಲ್ಲಿ ಬರ್ತದ ಅಲ್ಲಿ ತಗೊಳ್ರಿ, ಆಯ್ತಾ? ಹುಷಾರು, ಆಯ್ತಾ? ಹುಷಾರಾಗಿರಿ ಯಜಮಾನ್ರ. ತುಂಬ ಸಂತೋಷ, ಕೊಪ್ಪಳದಿಂದ ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ. ನಮ್ಮ ಜಾತ್ರೆ ಹೇಗೆ ಅನಿಸುತ್ತೆ ನಿಮಗೆ? ಪರವಾಗಿಲ್ವಾ? ತುಂಬ ಸಂತೋಷ ಅಣ್ಣವ್ರೆ, ತುಂಬ ಧನ್ಯವಾದಗಳು ಯಜಮಾನ್ರೆ. ನೋಡಿ ಪಾಪ ಕೊಂಡ್ಕೊಳ್ಳೋರು ಬಂದಿದ್ದಾರೆ, ಅವ್ರ ಓರಿಗಳು ಅವ್ರ ರೇಟ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಏನು ಮಾಡೋದು? ನೋಡ್ರಿ ಏನಾದ್ರು ವ್ಯಾಪಾರ ಮಾಡ್ತಾ ಇದೀರೇನೋ? ವ್ಯಾಪಾರ ಮಾಡ್ತಾ ಇದ್ದೀರಾ? ಆಯ್ತಾ, ಮುಗೀತಾ? ನೋಡಿ ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಓರಿಗೆ ತೋರಿಸ್ತಾ ಇರ್ತೀವಿ, ಬನ್ನಿ ನೋಡೋಣ ಆದಷ್ಟು.